ತುಂಬ ಸಿಂಪಲ್ಲಾಗಿ ಮತ್ತು ಈಸಿಯಾಗಿ ಮನೆಯಲ್ಲೇ ಪರ್ಫೆಕ್ಟಾಗಿ ರುಮಾಲಿ ರೋಟಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ. 1 ಗ್ಲಾಸ್ ಮೈದಾ ಹಿಟ್ಟಿಗೆ ಸೋಸ್ಕೊಂಡು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಹಾಲು ಹಾಕ್ಕೊಂಡು ಹಿಟ್ಟನ್ನ ನಾದ್ಕೋಬೇಕು. ನೀರು ಬದಲಾಗಿ ಹಾಲನ್ನ ಹಾಕ್ಕೊಂಡು ನಾರ್ಮಲಾಗಿ ಚಪಾತಿ ಹಿಟ್ಟು ನಾದ್ಕೊತೀವಿ ನೋಡಿ, ಅದೇ ರೀತಿ ನಾದ್ಕೋಬೇಕು. ನಾದಿದ್ಮೇಲೆ ಇದಕ್ಕೆ ಒಂದು 15-20 ನಿಮಿಷ ಆಗೋ ತನಕ ತುಪ್ಪ ಹಚ್ಚಿ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. ಇವಾಗ ನಿಮಗೆ ರೋಟಿನ ಮಾಡಿ ತೋರಿಸ್ತಿದ್ದೀನಿ. ನಾನಿಲ್ಲಿ ಕಪ್ನಲ್ಲಿ ತುಪ್ಪ ತೊಗೊಂಡಿದ್ದೀನಿ. ಎಲ್ಲನೂ ನಾನು ಒಂದೇ ಸೈಜ್ನಲ್ಲಿ ಉಳ್ಳಿನ ಮಾಡಿಟ್ಕೊತಿದ್ದೀನಿ. 1 ಗ್ಲಾಸ್ ಹಿಟ್ಟಲ್ಲಿ ಒಂದು 10 ರೊಟ್ಟಿ ಮಾಡ್ಕೋಬೋದು. ಆ ರೀತಿ ನಾನು ಉಳ್ಳಿನ ಮಾಡ್ಕೊಂಡಿನಿ. ಇವಾಗ ಎಲ್ಲನೂ ಒಂದೇ ಸೈಜ್ನಲ್ಲಿ ಇದನ್ನು ಈ ರೀತಿ ಲಟ್ಟಿಸ್ಕೊಂಡು ತೊಗೋಬೇಕು. ಲಟ್ಟಿಸ್ಕೊಂಡಾದ್ಮೇಲೆ ತುಪ್ಪ ಮತ್ತು ಹಿಟ್ಟನ್ನ ಹಚ್ಕೊಂಡು ಈ ರೀತಿ ಒಂದ್ರ ಮೇಲೆ ಇಟ್ಕೊತಾ ಹೋಗಬೇಕು. ಒಂದು ಸ್ವಲ್ಪ ಜಾಸ್ತಿನೇ ತುಪ್ಪ ಮತ್ತು ಹಿಟ್ಟನ್ನ ಹಚ್ಕೊಳ್ಳಿ, ಸಲೀಸಾಗಿ ಬಿಟ್ಕೊಳ್ಳುತ್ತೆ ಅದು. ಎಲ್ಲನೂ ಒಂದ್ರ ಮೇಲೆ ಒಂದು ಇಟ್ಕೊಂಡಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಇದನ್ನು ಈ ರೀತಿ ತೆಳ್ಳಗೆ ಲಟ್ಟಿಸ್ಕೊಂಡು ತೊಗೋಬೇಕು. ಇಲ್ಲಿ ಹಂಚ್ಕೊಡ ಬಿಸಿಯಾಗಿದೆ, ಮೊದಲಿಗೆ ತುಪ್ಪನ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಇವಾಗ ಏನಿಲ್ಲ ರೊಟ್ಟಿನ ಬೇಯಿಸ್ಕೊಂಡು ತೊಗೋಬೇಕಾಗುತ್ತೆ. ಎರಡೂ ಸೈಡ್ನಲ್ಲಿ ಸರಿಯಾಗಿ ತುಪ್ಪನ ಹಚ್ಚಿ ಈ ರೀತಿ ಉಲ್ಟಾ ಮಾಡ್ಕೊತ ಬೇಯಿಸ್ಕೊಂಡು ತೊಗೋಬೇಕು ಅಷ್ಟೇ. ಇವಾಗ ನೋಡಿ ರೊಟ್ಟಿ ರೆಡಿಯಾಗಿದೆ. ಇವಾಗ ಈ ಒಂದು ರೊಟ್ಟಿ ತೊಗೊಂಡು ಮತ್ತೆ ಈ ರೊಟ್ಟಿಗೆ ನಾನು ಇಲ್ಲಿ ತುಪ್ಪ ಹಚ್ತಿದ್ದೀನಿ. ತುಪ್ಪ ಹಚ್ಚಿ ಉಲ್ಟಾನ ಹಾಕ್ಕೊಳ್ಳಿ. ಈ ಮೇಲಿನ ರೊಟ್ಟಿ ಬೇಯೋ ತನಕ ಕೆಳಗೆ ರೆಡಿಯಾಗಿರುತ್ತೆ. ಓಕೆ ನೋಡಿ, ಇದನ್ನೇ ರಿಪೀಟ್ ಮಾಡ್ಕೊತ ಹೋಗಬೇಕು. ತುಪ್ಪ ಹಚ್ಕೊಂಡು ಉಲ್ಟಾ ಹಾಕ್ಕೊತ ಬೇಯಿಸ್ಕೋಬೇಕಷ್ಟೇ. ಇವಾಗ ನೋಡಿ ನಮ್ಮ ರುಮಾಲಿ ರೋಟಿ ರೆಡಿಯಾಗಿದೆ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಸರಿಯಾಗಿರುತ್ತೆ. ಥ್ಯಾಂಕ್ ಯು.